ಪಗಾರ ಬಂದಾಗೈತ್ರಿ ಬಂದಾಗೈತಿ ಮೆಡಿಕಲ್ ಅವ್ರ ಮೆಡಿಕಲ್ ಚೆಕಪ್ ಅವ್ರನ್ನ ಡಾಕ್ಟರ್ ತಗ ಭೇಟಿ ಆಗಲ್ದ ಅವ್ರದ್ದು ಹೆಲ್ತ್ ರಿಪೋರ್ಟ್ಗಳು ನಾವು ತೊಗೊಂಡು ಅವ್ರ ಫೋಟೋ ತೊಗೊಂಡು ಭಾಳ ತೊಂದರೆ ಇತ್ತು ಸರ್ ಅಂತ ಹೇಳಿದಾಗ ಅವರು ಭಾಳ ಒಂದು ತಿಂಗಳು ಪ್ರಯತ್ನ ಮಾಡಿದಾಗ ಅವ್ರು ಮೆಡಿಕಲ್ ಇವರು ಬರಾಕ್ತಾ ಇರಲಿಲ್ಲ ಕರ್ಕೊಂಡು ಬರೋರು ಆಗಿಲ್ಲ ಇಂಥ ಡಾಕ್ಟರ್ಗಳು ಇಲ್ಲ ಅವ್ರು ಬಂದಾಗ ಮಾಡಂಗಿಲ್ಲ ಒಂದು ಪ್ರಾಬ್ಲಮ್ ಯಾಕಂತ ಭಾಳ ತೊಂದರೆ ಅವ್ರು ಹೆಂಗೋ ಏನೋ ಪ್ರಯತ್ನ ಮಾಡಿದಾಗ ಅದೊಂದು ಫಲ ಸಿಕ್ತು ಅದೊಂದು ಕನೆಪ್ಪ ರಿಸಲ್ಟ್ ಅದೊಂದು 2% ಅವರು ಬರುವ ಸ್ಥಿತಿಯೊಳಗಿದ್ದಾರೆ ಇನ್ನೂ ಇನ್ನೂ 3 ಮಂದಿ ಬರುವ ಸ್ಥಿತಿಯೊಳಗೆ ನಾನು ನೋಡಿದ್ದಾರೆ ಮೆಡಿಕಲ್ ಮಾಡೋಕೆ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ ಇಲ್ಲಿ ಚುನಪ್ಪ ಅಥವಾ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗ್ರಾಮ ಪಂಚಾಯತಿ ತುಕಾನಟ್ಟಿ ಒಳಗೆ ಅಂಗವಿಕಲರ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಬಂದಂಥ ಎಲ್ಲರಿಗೂ ಮತ್ತು ನಮ್ಮ ಆಶಾ ಕಾರ್ಯಕರ್ತೆಯರಿಗೂ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ, ಇವತ್ತಿನ ದಿನ ನಾವು ಈ ಊರಿನಲ್ಲಿ ಇರತಕ್ಕಂಥ ಎಲ್ಲ ಅಂಗವಿಕಲರ ಆರೋಗ್ಯ ತಪಾಸಣೆಯನ್ನು ಮಾಡ್ತೀವಿ. ಅಂತ ಯಾವ ಆರೋಗ್ಯ ತಪಾಸಣೆಪ್ಪ ಅಂತ ಹೇಳ್ತಂದ್ರೆ ಅವ್ರದ್ದು HB ಟೆಸ್ಟ್ ಮಾಡ್ತೀವಿ, ಆಮೇಲೆ BP ನೋಡ್ತೀವಿ, ಶುಗರ್ ನೋಡ್ತೀವಿ, ಅವ್ರ ತೂಕ ನೋಡ್ತೀವಿ. ಅಕಸ್ಮಾತ್ ಅವ್ರಿಗೆ ಏನಾದರೂ ನೆಗಡಿ, ಕೆಮ್ಮು, ಜ್ವರ ಆ ಥರ ಬಂದಿತ್ತಪ್ಪ ಅಂತಂದ್ರೆ ಅವ್ರಿಗೆ ಗುಳಿಗೆನೂ ಕೊಡ್ತೀವಿ. ಅದಕ್ಕೆ ಎಲ್ಲರೂ ಏನು ಇದೆಲ್ಲ ಗೌರ್ಮೆಂಟ್ ಯಾವ ಸ್ಕೀಮ್ ಮಾಡ್ತದಪ್ಪ ಅಂತ ಹೇಳ್ತಂದ್ರೆ ಎಲ್ಲರೂ ಆರೋಗ್ಯದಿಂದ ಇರಬೇಕು. ಆರೋಗ್ಯ ಅನ್ನೋದು ಆರೋಗ್ಯನ ಭಾಗ್ಯ. ಆರೋಗ್ಯ ಹೊಂದಿತ್ತಪ್ಪ ಅಂತಂದ್ರೆ ನಾವು ಜೀವನದೊಳಗೆ ಏನು ಬೇಕಾದರೂ ಮುಂದೆ ಹೋಗ್ಬೋದು, ಸಾಧಿಸ್ಬೋದು. ಆರೋಗ್ಯನ ಇಲ್ಲಪ್ಪ ಅಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಮಗೇನು ಹೇಳಿದ ಆರೋಗ್ಯ ತಪಾಸಣೆಗೆ ಇಷ್ಟೆಲ್ಲ ನಾವು ತಪಾಸಣೆಯನ್ನು ಮಾಡ್ತೀವಿ. ಅಕಸ್ಮಾತ್ ಯಾವುದೋ ಏನೋ ಒಂದು ಸ್ಕೀಮ್ ಇದ್ರಪ್ಪ ಅಂತಂದ್ರೆ ನಿಮ್ಮ ಅಂಗವಿಕಲರಿಗೆ ಏನು ಸಂಬಂಧಪಟ್ಟಂಗಿರ್ತದಲ್ಲ ಅವ್ರು ಸಂಬಂಧಪಟ್ಟಂಗೆ ನಿಮ್ಮ ಗ್ರಾಮದೊಳಗನ ದುಂಡಪ್ಪ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ಎಲ್ಲ ತಪಾಸಣೆಯನ್ನು ಮಾಡಿಸ್ಕೊಂಡು ಮುಂದೆ ನಾವು ಏನಾದರೂ ಮುಂದೆ ಹೋಗಪ್ಪ ಅಂದ್ರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುಕಾನಟ್ಟಿ ಒಳಗೂ ವೈದ್ಯಾಧಿಕಾರಿಗಳು ಇರ್ತಾರೆ. ಅವ್ರಿಗೂ ಸಹ ಭೇಟಿಯಾಗಿ ಆರೋಗ್ಯ ತಪಾಸಣೆಯನ್ನು ಇನ್ನೂ ಹೆಚ್ಚಿನ ಆರೋಗ್ಯ ತಪಾಸಣೆಯನ್ನು ಮಾಡ್ಕೋಬೇಕಂತ ಹೇಳ್ತಾ ನಾನೊಂದೆರಡು ಮಾತನ್ನು ಯಾರು ಬಿಟ್ಟಿಲ್ಲ, ಎಲ್ಲರೂ ಮನೆಗೆ ಭೇಟಿ ಆಗಿದನ್ನ ಯಾರೂ ಬಿಟ್ಟಿಲ್ಲ. ಎಷ್ಟೋ ಅಂಗವಿಕಲರ ಯಾವ ಸ್ಥಿತಿಯೊಳಗದಾರಂದ್ರೆ ಅಲ್ಲಿ ಹೋಗೋಕೆ ದಾರಿ ಇರಂಗಿಲ್ಲ. ಆದರೂ ನಾವು ಮನೆಗೆ ಭೇಟಿಯಾಗಿ ಅವ್ರಿಗೆ ಮೆಡಿಕಲ್ ಮಾಡಿಸಿದ್ದಾರೆ. ಇಷ್ಟು ಮಂದಿ ಅಂಗವಿಕಲರು ಮೆಡಿಕಲ್ ಮಾಡಿಸ್ಬೇಕಾದ್ರೆ 3 ವರ್ಷ ನಾವು ಎಷ್ಟು ಕಷ್ಟಪಡ್ತೀವಿ ನನಗೆ ಅದರಾಗಿ ಒಬ್ಬರಿಗೆ ಇಲ್ಲ, ಒಬ್ಬರಿಗೆ ಏನೈತಿ ಕಾಲು ಕಟ್ಟ ಐತಿ, ಫುಲ್ ಶುಗರ್ ನಡೆಯಕ್ಕೆ ಬರೋಂಗಿಲ್ಲ. ಅವ್ರಿಗೆ ಏನೇನು ಬರೀಪ್ಪ ಅವ್ರಿಗೆ ಏನಂದ್ರು ಒಳಗೆ ಸಂದ್ರ ಅವ್ರು ಚಾ ಕಡಿ ಮಾಡುವ ಫೋನ್ ನಂಬರ್ ಹೇಳ್ರಿ. 99 ಅಲ್ಲ 9535 ಅದನ್ನ ಹೇಳಿ ಅದ ಐತೆ 95. ಇವತ್ತಿನ ದಿನ ತುಕಾನಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಅಂಗವಿಕಲರ ಶ್ರೇಯೋಭಿವೃದ್ಧಿಗಾಗಿ ಗ್ರಾಮ ಸಭೆಯನ್ನು ಆಯೋಜಿಸಲಾಯಿತು. ಅದೇ ರೀತಿ ಮೆಡಿಕಲ್ ಕ್ಯಾಂಪನ್ನು ಸಹ ಆಯೋಜಿಸಲಾಗಿದೆ. ಇದರ ಸದರಿ ಮೆಡಿಕಲ್ ಕ್ಯಾಂಪ್ ಪ್ರಯೋಜನ ಪಡೆಯಬೇಕಂತ ತುಕಾನಟ್ಟಿ ಗ್ರಾಮಸ್ಥರಲ್ಲಿ ವಿನಂತಿಸ್ಕೊಳ್ತೀನಿ. ಅದೇ ರೀತಿ ಗ್ರಾಮ ಪಂಚಾಯತಿ ಅನುದಾನದಲ್ಲಿ 5% ಏನು ಬರ್ತದಲ್ಲ ರೀ, ಅದನ್ನು 5% ಅನುದಾನವನ್ನು ಅಂಗವಿಕಲರ ಶೌಚಾಲಯ ರ್ಯಾಂಪ್ಗಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಇನ್ನಸ್ತನ ಇನ್ನು ಮುಂದುವರೆದ ಇಂಡಿವಿಜುವಲ್ಗಂತೂ ಏನು ಸಾಮಾನು ಕೊಡಲಿಕ್ಕೆ ಆಗೋದಿಲ್ಲ ನಮ್ಗೆ. ಆದರೆ ರ್ಯಾಂಪ್ ಮತ್ತು ಸಾರ್ವಜನಿಕವಾಗಿ ಬಳಸ್ಕೊಳ್ಳೋಕ್ಕೆ ನಮ್ಮ ಸರ್ಕಾರದ ಆದೇಶದ ಅದೇ ರೀತಿ ನಾವು ಬಳಸ್ಕೊಳ್ತಾ ಇದ್ದೀವಿ. ಇವತ್ತಿನ ದಿನ ಗ್ರಾಮ ಪಂಚಾಯತ್ ತುಕಾನಟ್ಟಿ ಇಲ್ಲಿ ಅಂಗವಿಕಲರ ವಿಶೇಷವಾದ ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ಯಾರು. ಅದರಲ್ಲಿ ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಬರುವಂಥ ಸೌಲಭ್ಯಗಳನ್ನು ಎಲ್ಲ ತಿಳಿಸಲಾಯಿತು. ಹಾಗೂ ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಒಂದು ಪೆನ್ಷನ್ ಲಾಗು ಮಾಡಿಕೊಡುವಂಥ ನಮ್ಮದು ಸರ್ಕಾರದ ಯೋಜನೆ ಐತಿ. ಆದ್ದರಿಂದ ಅವ್ರಿಗೆ ಯಾರ್ಯಾರಿಗೆ ಬರ್ತಾ ಇಲ್ಲ ಅವರಿಗೆ ದಾಖಲೆಗಳನ್ನು ತೊಗೊಂಡ್ರೆ ನಾವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿವಿ.
ಆನಂತರ ಯಾರಿಗೆ ಈ ಪೆನ್ಷನ್ ಅದು ಬಂದ್ ಆಗಿರ್ತಾರೆ ರೀ ಅವ್ರು KYC ಅದು ಮಾಡಿಸ್ರಿ, ಅವ್ರಿಗೆ ಈ ಸವಲತ್ತುಗಳನ್ನು ಪಡ್ಕೋರಿ ಅಂತೇಳಿ ನಾವೆಲ್ಲ ಈಗ ಮಾಹಿತಿ ಕೊಡ್ತೀವಿ. ಅದೇ ಥರ ಅವರೆಲ್ಲರೂ ಈಗ ನಮ್ಮ ತುಕಾನಟ್ಟಿ ಗ್ರಾಮದಲ್ಲಿ ಸುಮಾರು ಒಂದು 3 ಜನ ಇರ್ತಾರೆ. ಅವರೆಲ್ಲ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗ್ರಾಮ ಪಂಚಾಯತಿ ತುಕಾನಟ್ಟಿಯಲ್ಲಿ ಅಂಗವಿಕಲರ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಈ ಶಿಬಿರದಲ್ಲಿ ನಾವು ಅಂಗವಿಕಲರಿಗೆ BP ಮತ್ತು ಶುಗರ್, HB ಟೆಸ್ಟ್ ಮತ್ತು ಹೈಟು ವೆಯ್ಟು ಇವೆಲ್ಲ ಚೆಕ್ ಮಾಡ್ತಿದ್ದೀವಿ. ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸೌಲಭ್ಯಗಳದವಲ್ಲ ಅವನ್ನೆಲ್ಲ ಅಂಗವಿಕಲರು ಪಡ್ಕೋಬೇಕು. ಆಮೇಲೆ ಈ ದಿನ ನಾವು ಯಾರ್ಯಾರ್ದು ಹೆಲ್ತ್ ಆರೋಗ್ಯವನ್ನು ತಪಾಸಣೆ ಮಾಡಿದ್ದೀವಿ, ಅವ್ರಿಗೆ ಏನಾದರೂ ತೊಂದರೆಗಳು ಕಂಡು ಬಂದರೆ ಅವರನ್ನು ಮೇಲ್ದರ್ಜೆ ಆಸ್ಪತ್ರೆಗೆ ಹೋಗಲು ತಿಳಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂಥ ಈ ಗ್ರಾಮ ಪಂಚಾಯತಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ನಮಗೆ ಸಹಾಯ ಮಾಡಿದಂಥ ಎಲ್ಲ ಆಶಾ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ತಮ್ಮ ಹೆಸರು ಏನು? ನನ್ನ ಹೆಸರು ಕಲಾವತಿ ಹೂಗಾರ್ ಅಂತೇಳಿ. ನಾನಿಲ್ಲಿ ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿ ಅಂತೇಳಿ ಕೆಲಸ. ಓಕೆ, ಥ್ಯಾಂಕ್ ಯು.